ಈಗ ಎಷ್ಟು ಗಂಟೆಗೆ ಎದ್ದೋಳೋದು ಗೊತ್ತಾ? 7 ಗಂಟೆ ಎದ್ದೋಳೋದು, ರಾತ್ರಿ 2:30 1 ವರೆಗೂ ನಾನು ಕೆಲಸ ಮಾಡೋದು. ನಾನು ನನ್ನ ಟೀಮನ್ನು ಜೊತೆ ಮಾಡುತ್ತೆ. ಸೊ ಓವರ್ ಆಲ್ ಹಾರ್ಡ್ ವರ್ಕ್ ರಿಸಲ್ಟ್ ಬರುತ್ತೆ. ಒಂದಿನ ಮಾಡಿದ್ರೆ ರಿಸಲ್ಟ್ ಬರುತ್ತೆ, ಕಂಟಿನ್ಯೂ ಆಗಿ ಮಾಡಬೇಕು. ಒಂದಿನ ಯಾವಾಗೋ ದಿನ ಬರುತ್ತೋ ಆ ದಿನ ಯಾವಾಗಂತಲೂ ಹೇಳಕ್ಕಾಗಲ್ಲ. ಈಗ ನೀವು ಬೆಂಗಳೂರಿಗೆ ಬಂದ್ರಿ, ಹೌದು ಸರ್. ಒಂದು ಪರ್ಸನಲ್ ಕೇಳ್ಬೋದಲ್ಲ? ಹೇಳಿ ಸರ್. ನೀವು ಬೆಂಗಳೂರಿಗೆ ಬಂದ್ರಿ, ಯಾರ ಜೊತೆಗೆ ಬಂದ್ರಿ ಅಥವಾ ಎಷ್ಟು ದುಡ್ಡು ತಗೊಂಡ್ಬಂದ್ರಿ? ಸರ್, ನಮ್ಮ ರಿಲೇಟಿವ್ ಜೊತೆಗೆ ನಾನು ಬಂದಿರೋದು. ನಮ್ಮ ರಿಲೇಟಿವ್ ಅವ್ರ ಹತ್ರ ನಾನು ಕೆಲಸ ಮಾಡಿರೋದು. ಓಕೆನಾ? ಅವರು ಕೆಲವು ಪರಿಸ್ಥಿತಿ ಕಾರಣ ಅವ್ರ ಬಿಸ್ನೆಸ್ ಕರೆಕ್ಟ್ ಆಗಿ ನಡ್ಸಕ್ಕಾಗ್ಲಿಲ್ಲ, ಅವರು ಸ್ಟಾಪ್ ಕ್ಲೋಸ್ ಮಾಡೋದು. ಸೇಮ್ ಬಿಸ್ನೆಸ್? ಸೇಮ್ ಇದೇ ಬಿಸ್ನೆಸ್. ನಾನು ಬೇರೆ ಅವ್ರ ಹತ್ರ ಕೆಲಸ ಸೇರಿಸ್ಕೊಂಡಿದ್ದೆ, ಸ್ವಲ್ಪ ದಿನ ಅವ್ರ ಹತ್ರ ಕೆಲಸ ಮಾಡಿದ್ದೆ. ಆಮೇಲೆ ಕೆಲವು ನಮ್ಮ ಟರ್ಮ್ಸು ಅವ್ನ ಟರ್ಮ್ಸ್ ಸೆಟ್ ಆಗಲಿಲ್ಲ. ಸೊ 2016 ನಾನು ಅಂಗಡಿ ಸ್ಟಾರ್ಟ್ ಮಾಡಿದ್ದೆ. ಸೊ 2009 to 12-13 ವರೆಗೂ ನನ್ನ ಹತ್ರ ಏನೂ ಇರಲಿಲ್ಲ. ಸೊ 14 ಟೈಮ್ ಚೇಂಜ್ ಆಯಿತು, ಏನೂ ಗೊತ್ತಿಲ್ಲ. 2014 to 2016 ವರೆಗೂ ಒಳ್ಳೆ ನಾನು ಎಲ್ಲಿ ನಾನು ಕಂಪ್ನಿ ಜೊತೆ ಡೀಲ್ ಮಾಡಿದ್ನೋ ತುಂಬ ಎಫರ್ಟ್ ಮಾಡಿ ಡೀಲ್ ಮಾಡಿದ್ದೀನಿ. ಸೊ ಆವಾಗ ಸ್ವಲ್ಪ ಅಮೌಂಟ್ ಬಂತು. ಆವಾಗಿಂದ ನಾನು 2016 ಸೂಪರ್ ಕಂಪ್ಯೂಟರ್ಸ್ ಲ್ಯಾಪ್ಟಾಪ್ಸ್ ಅಂತ ಸ್ಟೋರು SP ರೋಡಲ್ಲಿ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಆ 2016 ಮಾಡಿದ ಮೇಲೆ ನಿಧಾನವಾಗಿ ಒಂದು ಪ್ರಾಡಕ್ಟ್ ಜೊತೆಗೆ ಜಾಯ್ನ್ ಆಗಿದೆ. ಮೊದಲು ನಮ್ಗೆ ಪ್ರಾಡಕ್ಟೇ ಕೊಡ್ತಾ ಇರಲಿಲ್ಲ ಬ್ರ್ಯಾಂಡ್ ಅವರು, ಯಾಕಂದ್ರೆ ಇವ್ನು ಸೇಲ್ ಮಾಡೋಕ್ಕಾಗುತ್ತೋ ಆಗಲ್ಲೋ. ಸೊ ನಿಧಾನವಾಗಿ ಟೋಟಲಿ ಇಂಡಿಯಾಲಿಲ್ಲ, ವರ್ಲ್ಡಲ್ಲೇ ಬೈಯಿಂಗ್ ಸೆನ್ಸ್ ಚೇಂಜ್ ಆಗಿದೆ. ಟೋಟಲಿ ಪ್ರಾಡಕ್ಟ್ಸು ಮುಂಚೆ ಔಟ್ ಆಫ್ ಇಂಡಿಯಾದಲ್ಲೇ ಇಂಥ ಪೀಸಸ್ ಬರ್ತಾ ಇತ್ತು. ಈಗ ಇಂಡಿಯಾದಲ್ಲಿ ಗಲ್ಲಿದಲ್ಲಿ PC ಪ್ರಾಡಕ್ಟ್ ಬರ್ತಾ ಇದೆ. ಸೊ ಅದರಲ್ಲೂ ನಾವು ಎಲ್ಲ ಕಂಪೋನೆಂಟ್ಸ್ನು ಒಂದೇ ಪ್ಲೇಸಲ್ಲಿ ಆರ್ಗನೈಸ್ ಮಾಡಬೇಕಂತ ಆಫ್ಟರ್ ಕೋವಿಡ್ ತುಂಬ ಕಸ್ಟಮರ್ ಹೇಳಿದ್ರು. ಹೆಂಗೆ ಹೇಳಿದೆ ಅಂದರೆ, ಕಿಶನ್ ನಾವು ಇಲ್ಲಿ ಬರ್ತೀವಿ, ಒಂದು ಪ್ರಾಡಕ್ಟ್ ಸಿಗುತ್ತೆ, ಒಂದೊಂದು ಸಿಗಲ್ಲ, ಕೆಲವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಆವಾಗ ನಮ್ಮ ಮೈಂಡಲ್ಲಿ ಥಿಂಕ್ ಬಂತು. ಸೊ 2020 ಕೋವಿಡ್ ಬಂದಿದ್ದಾವಾಗ ನಮ್ಮ ಮೈಂಡಲ್ಲಿತ್ತು ಬೇರೆ ಸ್ಟೋರ್ ಮಾಡೋಣ, ಇನ್ನೊಂದು ಸ್ಟೋರ್ ಮಾಡೋಣ. ಫೈನಲ್ ಆಗಿ 2022 ಎಂಡಲ್ಲಿ, 23 ಎಂಡಲ್ಲಿ ನಾವು ಈ ಸ್ಟೋರ್ ಓಪನ್ ಮಾಡಿದ್ವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಂಡ್ ತಾವು ಸಪೋರ್ಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿದೆ ಸರ್. ನಾವು ನೋಡಿದ್ವಿ, ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ಯಾವುದೋ ಒಂದು ಗ್ರಾಸರಿ ಏನೋ ಇದಕ್ಕೆ ತರಕ್ಕೆ ಹೋಗಿರ್ತೀವಿ, ಎಷ್ಟು ಥರ ಇರುತ್ತೆ, ಅಷ್ಟು ಥರ ಇದೆ. ಒಂದು ತೋಟ ಅಂತ ಹೇಳ್ಬೋದು ಸರ್ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ. ನಮ್ಮಲ್ಲಿ ಸರ್ ಇನ್ನೊಂದೇನೆಂದ್ರೆ, ಆಲ್ ಓವರ್ ಇಂಡಿಯಾದಿಂದ ಕಸ್ಟಮರ್ ಬೈ ಮಾಡ್ತಾರೆ ಪ್ರಾಡಕ್ಟ್ಸ್. ನಮ್ದು ವೆಬ್ಸೈಟು ಇದೆ slgaming.in ಅಂತ, ಅದರಲ್ಲಿಂದನೂ ಪ್ರಾಡಕ್ಟ್ ಬೈ ಮಾಡ್ಬೋದು. ನೇರವಾಗಿ ಸ್ಟೋರ್ಗೆ ಬಂದ್ಬಿಟ್ಟು ನೀವು ಪ್ರಾಡಕ್ಟ್ ಬೈ ಮಾಡ್ಬೋದು. ಅಂದರೆ ಡೆಲಿವರಿ ಎಲ್ಲ ಆಲ್ ಓವರ್ ಇಂಡಿಯಾ ಡೆಲಿವರಿ. ಓಕೆ ಸರ್. ಥ್ಯಾಂಕ್ ಯು. ತುಂಬ ಒಳ್ಳೇದಾಯ್ತು. ಥ್ಯಾಂಕ್ ಯು ಸರ್. ನಮಗೆ ಒಂದು ಒಳ್ಳೆ PC ನ ರೆಡಿ ಮಾಡಿಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ನಿಮ್ಮ PC ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ ಅದನ್ನು ನೀವು ಒಂದು ಶೇರ್ ಮಾಡ್ತೀನಿ, ವಿಡಿಯೋ ಮಾಡಿ. ತುಂಬ ಥ್ಯಾಂಕ್ಸ್. ಓಕೆ, ನಮಸ್ತೆ. ಸೊ ಈಗ ಇದನ್ನು ನಿಮ್ಗೆ i9 ವರೆಗೂ ಪ್ರೊಸೆಸರ್ ಸಪೋರ್ಟ್ ಆಗುತ್ತೆ, ಇದನ್ನು i9 ವರೆಗೂ ಸಪೋರ್ಟ್ ಆಗುತ್ತೆ. ಬಟ್ ಇದು ಯಾವ ಕಸ್ಟಮರ್ಗೆ ಯಾವ ಯೂಸೇಜ್ ವರ್ಕ್ ಇರುತ್ತೋ ಅದು ನಾವು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಸೊ ನೀವು ಕೆಲವು ಟೈಮ್ ಆನ್ಲೈನಲ್ಲಿ ಬೈ ಮಾಡುವಾಗ ಇದೆಲ್ಲ ಕನ್ಫ್ಯೂಷನ್ ಆಗಿರುತ್ತೆ. ಈ ಪ್ರೊಸೆಸರ್ ಮದರ್ ಬೋರ್ಡ್ ತಗೊಂಡು ಪ್ರೊಸೆಸರ್ i9 ಸಪೋರ್ಟ್ ಹಾಕಿರ್ತಾನೆ, ಯಾಕಂದ್ರೆ ಇದಕ್ಕೆ ಮೇಲೆ ಕ್ಲಿಯರ್ ಆಗಿ ಬರೆದಿದೆ ಅಪ್ ಟು i9 ವರೆಗೂ ಸಪೋರ್ಟ್ ಇದೆ ಇಂಟೆಲ್ ಕೋರ್ ಫ್ಯಾಮಿಲಿ. ಬಟ್ ಇದ್ರ ಜೊತೆಗೆ ಇದು ಕಂಪೇರ್ ಮಾಡುವಾಗ ನಿಮ್ಗೆ ಪರ್ಫಾರ್ಮೆನ್ಸ್ ಸಿಗಲ್ಲ. ಸೊ ಸಿಸ್ಟಮ್ ಹೀಟ್ ಆಗಿಬಿಟ್ಟು ರೀಸ್ಟಾರ್ಟ್ ಆಗೋದು, ಬ್ಲೂ ಸ್ಕ್ರೀನ್ ಇಶ್ಯೂಸ್ ಬರೋದು ಅದೆಲ್ಲ ಬರುತ್ತೆ. ಸೊ ಇದಕ್ಕೂ ಈ ಮದರ್ ಬೋರ್ಡೇ ತಗೊಳ್ಬೇಕಂತ ಏನು ರೂಲ್ ಇಲ್ಲ. ಇಂಥದ್ದು ತಗೊಂಡ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಒಂದೊಂದು ಕಸ್ಟಮರ್ಗೆ ಒಂದೊಂದು ನೀಡ್ ಪ್ರಕಾರ ಇರುತ್ತೆ. ಆಮೇಲೆ ಏನಿದೆ ಅಂದ್ರೆ, ಈ PCಗೆಲ್ಲ ಪವರ್ ಒಂದು ಕೊಡೋದಕ್ಕೂ ಪವರ್ ಸಪ್ಲೈ ಇರುತ್ತೆ. ಸೊ ಈ ಪವರ್ ಸಪ್ಲೈ ಕಾರಣನೇ ಸರ್, ಪವರ್ ಸಪ್ಲೈ ಏನಿರುತ್ತೆ ಅಂದ್ರೆ ಡೈರೆಕ್ಟ್ ಒಂದು ಇನ್ಪುಟ್ ಪವರ್ ಬರುತ್ತೆ, ಅದು ಇದಕ್ಕೆ ಇನ್ಪುಟ್ ಬರುತ್ತೆ. ಇದರಿಂದ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಗ್ರಾಫಿಕ್ ಕಾರ್ಡ್ಗೆ ಎಷ್ಟು ಹೋಗ್ಬೇಕು, ಮದರ್ ಬೋರ್ಡ್ಗೆ ಎಷ್ಟು, ರ್ಯಾಮ್ಗೆ ಎಷ್ಟು, SSD ಎಷ್ಟು. ಸೊ ಇದೆಲ್ಲ ಟೋಟಲಿ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಇದು 80+ ಸಿಲ್ವರು, ಬ್ರಾಂಜು, ಗೋಲ್ಡು, ಪ್ಲಾಟಿನಮು ಈ ತರ ಒಂದು ರೇಟಿಂಗ್ಸ್ ಇರುತ್ತೆ. ಸೊ ಇದು ಸಿಲ್ವರ್ ರೇಟೆಡ್ ಪವರ್ ಸಪ್ಲೈ ಇದೆ, ಬ್ರಾಂಜ್ ರೇಟೆಡ್ ಬರುತ್ತೆ. ಸೊ ನೀವು ರೇಟಿಂಗ್ಸ್ ಪ್ರಕಾರ. ಇನ್ನೊಂದೇನಿದೆ ಅಂದ್ರೆ, ಅಂಥದ್ದು ಗ್ರಾಫಿಕ್ ಕಾರ್ಡ್ ತಗೊಳ್ಳೋವಾಗ 1200 ವಾಟ್ಸ್ ಪವರ್ ಸಪ್ಲೈ ಬೇಕಾಗುತ್ತೆ. ಎಂಟ್ರಿ ಲೆವೆಲ್ PCಗೂ 450, 550, 650 ನಿಮ್ಮ ಗ್ರಾಫಿಕ್ ಕಾರ್ಡ್ ಪ್ರಕಾರ, ಪ್ರಾಸೆಸರ್ ಪ್ರಕಾರ ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಈಗ ಒಂದು ಪ್ರೊಸೆಸರ್ ತಗೊಂಡ್ರೆ ಅದು ಸೆಟ್ ಜೊತೆಗೇನೆ ತಗೋಬೇಕಲ್ಲ? ಕರೆಕ್ಟ್. ಅದ್ರ ಜೊತೆಗೆ ಈಗ ಈ ಪವರ್ ಸಪ್ಲೈ ಇಲ್ಲ ಅಂದ್ರೆ PC ರನ್ ಆಗಲ್ಲ, ಸ್ಟೋರೇಜ್ ಇಲ್ಲ ಅಂದ್ರೂ PC ರನ್ ಆಗಲ್ಲ, ರ್ಯಾಮ್ ಇಲ್ಲ ಅಂದ್ರೂ ರನ್ ಆಗಲ್ಲ. ರ್ಯಾಮ್ ಅಲ್ಲಿ ಯಾವ ಫ್ರೀಕ್ವೆನ್ಸಿ, ಸ್ಟೋರೇಜ್ ಅಲ್ಲಿ ಯಾವ್ದು ತಗೊಂಡ್ರೆ ಏನ್ ಡಿಫ್ರೆಂಟ್ ಇರುತ್ತೋ ಅದೆಲ್ಲ ನಾವು ನಮ್ಮ ಸ್ಟೋರ್ ಅಲ್ಲಿ ಬಂದಾಗ ನಾವು ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು. ಹೌದು. ಪ್ಲಸ್ ಇನ್ನೊಂದೇನಿದೆ ಅಂದ್ರೆ, ಕೆಲವು ಕಸ್ಟಮರ್ಗೂ ನಾಲೆಜ್ ಇರುತ್ತೆ. ಸೊ ಅವ್ರಿಗೇನು ತೊಂದರೆ ಇಲ್ಲ. ನಾಲೆಜ್ ಇಲ್ಲ ಅಂದ್ರೆ ನಮ್ಮ ಟೀಮ್ ಅಲ್ಲಿ ಟೋಟಲಿ ಮೆಂಬರ್ಸ್ ಇದೆ, ಅವ್ರು ನಿಮ್ಮ ಮುಂದೆನೆ ಪ್ರಾಡಕ್ಟ್ ಹೆಂಗಿರುತ್ತೆ, ಯಾವುದು ನಿಮ್ಮ ಅಪ್ಲಿಕೇಶನ್ಸ್ಗೂ. ಈಗ ನೀವು ಸ್ಕೆಚಪ್ ಯೂಸ್ ಮಾಡ್ತೀರಾ, ಎಕ್ಸಾಂಪಲ್ ಕೆಲವು ಜನ ಫೋಟೋಶಾಪಿಗೆ ಮಾಡ್ತಾನು, ಕೆಲವು ಜನ ರೆಂಡರಿಂಗ್ ಮಾಡ್ತಾನು, ಕೆಲವು ಜನ AI ವರ್ಕ್ ಮಾಡ್ತಾನೆ. ನಿಮ್ಮ ಬಜೆಟ್ ಅಲ್ಲಿ ನಿಮ್ಮ ಯೂಸೇಜ್ಗೂ ಯಾವ PC ಬೇಕಾಗುತ್ತೆ. ಎಕ್ಸಾಂಪಲ್ ಈಗ ನಿಮ್ಗೆ ಹೇಳ್ಬೇಕಂದ್ರೆ, ನಾನು ನಿಮ್ಗೆ 5 ಲಕ್ಷ PCನೂ ನಾನು ಜೋಸ್ ಕೊಟ್ಟುಬಿಟ್ಟು ಕೊಡಿಸ್ಬೋದಾಯ್ತು ನಾನು ಸುಮ್ಮನೆ. ಬಟ್ 5 ಲಕ್ಷ ತಗೊಂಡು ನಿಮ್ಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಇದೆಯಾ ಇಲ್ವಾ ಅಂತ ಅದನ್ನು ಮ್ಯಾಟರ್ ಇರುತ್ತೆ. ಸೊ ನಾವು ಹೇಳೋದು ಆ ಕಸ್ಟಮರ್ ನೀಡ್ ಆ್ಯಂಡ್ ಯೂಸಸ್ ಮೇಲೆ ಇರುತ್ತೆ.
ಆ್ಯಂಡ್ ಇನ್ನೊಂದು ನಾವು ಕೊಡ್ತಾ ಇರೋದು ಪ್ರಾಡಕ್ಟ್ಸ್ ಎಲ್ಲ ಬ್ರ್ಯಾಂಡ್ ವಾರಂಟಿ ಇರುತ್ತೆ. ಲೈಕ್ ಇಂಟೆಲ್ ಇದೆಯಾ, ಈ ಇಂಟೆಲಿಂದ ನಿಮ್ಗೆ 3 ಇಂದ 5 ವರ್ಷ ಏನಿರುತ್ತೆ ಆಸ್ ಪರ್ ವಾರಂಟಿ ಇರುತ್ತೆ. ಆಸ್ರಾಕ್ ಇದೆಯಾ, ಗಿಗಾಬೈಟ್ ಇದೆಯಾ, MSI ಇದೆ, ನಾವು ಎಲ್ಲ ಆಥರೈಸ್ಡ್ ಪಾರ್ಟ್ನರ್ಸು. ಸೊ ಇದರಿಂದ ನಿಮ್ಗೆ ಮ್ಯಾನುಫ್ಯಾಕ್ಚರರ್ ವಾರಂಟಿ ಸಿಗುತ್ತೆ. ಸೊ ನೀವು ಏನಾದರೂ ಪ್ರಾಬ್ಲಮ್ ಅಂದರೆ ನೀವು ನಮ್ಮ ಸ್ಟೋರ್ಗೂ ಬರ್ಬೋದು. ನೀವು ನಮ್ಮ ಸ್ಟೋರ್ಗೆ ಬಂದರೆ ನಾವು ಈ ಪ್ರಾಡಕ್ಟನ್ನು ಇಂಟೆಲ್ ಹತ್ರ ಕಳಿಸ್ತೀವಿ. ಇಂಟೆಲ್ ಹತ್ರ ಕಳಿಸ್ಬಿಟ್ಟು 1 ವಾರ 15 ದಿನ ಮ್ಯಾಕ್ಸಿಮಮ್ 1 ತಿಂಗಳ ಒಳಗಡೆ ನಿಮ್ಗೆ ರಿಪ್ಲೇಸ್ಮೆಂಟ್ ಬರುತ್ತೆ. 1 ತಿಂಗಳಲ್ಲಿ ನಿಮ್ಗೆ ರಿಪ್ಲೇಸ್ಮೆಂಟ್ ಬಂದಿಲ್ವಾ, ನಿಮ್ಗೆ ನಾವೇ ಹೊಸ ಪೀಸ್ ಕೊಡ್ಸ್ತೀವಿ. ಸೊ ನಮ್ಮ ಹತ್ರ ಆ ಥರ ವಾರಂಟಿ ಸಪೋರ್ಟ್ ಇರುತ್ತೆ. ಕೆಲವು ಜನ ಹೇಳ್ತಾನೆ, ಸರ್ ನೀವು ಬಂದಿದ ತಕ್ಷಣ ನಾವು ಇಮಿಡಿಯೇಟ್ಲಿ ಹೊಸ ಪೀಸ್ ಚೇಂಜ್ ಮಾಡ್ಕೊಡ್ತೀವಿ, ಆ ಥರ ಸೇಲ್ ಮಾಡೋವಾಗ ನಾವು ಆ ಟೆಕ್ನಿಕ್ ಯೂಸ್ ಮಾಡಲ್ಲ. ಏನಿರುತ್ತೋ ಆಸ್ ಪರ್ ಮ್ಯಾನುಫ್ಯಾಕ್ಚರರ್ ವಾರಂಟಿ ಇರುತ್ತೆ. ಆ್ಯಂಡ್ ನಾವು ಕೊಡ್ತಾ ಇರೋದು ಆಲ್ ಒರಿಜಿನಲ್ ಇಂಪೋರ್ಟೆಡ್ ಪ್ರಾಡಕ್ಟ್ ಇರುತ್ತೆ, ಆಥರೈಸ್ ಪ್ರಾಡಕ್ಟ್ ಇರುತ್ತೆ, ಆ್ಯಂಡ್ ಪ್ರಾಪರ್ ಆಗಿ ಬಿಲ್ ಸಿಗುತ್ತೆ, ಆ್ಯಂಡ್ ಎಲ್ಲ ಬ್ರ್ಯಾಂಡ್ ನ್ಯೂ ಇರುತ್ತೆ. ಕೆಲವು ಕಸ್ಟಮರ್ ಯೂಸ್ಡ್ ಕೇಳಿದ್ರು ಅವ್ರು ಯೂಸ್ಡ್ ಹೇಳೇ ಯೂಸ್ಡ್ ಕೊಡ್ತೀವಿ. ಹೊಸದಂತ ಹೇಳ್ಬಿಟ್ಟು ಅದರಲ್ಲಿ ಯೂಸ್ಡ್ ನಾವು ಕೊಡಲ್ಲ ಆ ಥರ. ಅಂದ್ರೆ ಈಗ ಪ್ರತಿಯೊಂದಕ್ಕೂ ವಾರಂಟಿ ಇದೆ. ಎಸ್ ಸರ್. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ನಾವು ಸಜೆಸ್ಟ್ ಮಾಡಿರೋದಲ್ಲಿ ಈ ಮದರ್ ಬೋರ್ಡ್ಗೂ 3 ವರ್ಷ ವಾರಂಟಿ ಇದೆ, ಈ ಪ್ರಾಸೆಸರ್ಗೂ ನಿಮ್ಗೂ 3 ವರ್ಷ ವಾರಂಟಿ ಇದೆ, ಈ ರ್ಯಾಮ್ಗೂ ನಿಮ್ಗೂ 10 ವರ್ಷ ವಾರಂಟಿ ಇದೆ, ಈ SSDಗೂ ನಿಮ್ಗೆ 3 ವರ್ಷ ವಾರಂಟಿ ಇದೆ, ಆ್ಯಂಡ್ ಈ ಪವರ್ ಸಪ್ಲೈಗೆ 5 ವರ್ಷ ವಾರಂಟಿ ಇದೆ, ಈ ಗ್ರಾಫಿಕ್ ಕಾರ್ಡ್ಗೂ 3 ವರ್ಷ ವಾರಂಟಿ ಇದೆ, ಇದಕ್ಕೂ 3 ವರ್ಷ ವಾರಂಟಿ ಇದೆ, ಈ ಕೂಲರ್ಗೂ ನಿಮ್ಗೆ 5 ವರ್ಷ ವಾರಂಟಿ ಇದೆ. ಸೊ ಈ ಮ್ಯಾನುಫ್ಯಾಕ್ಚರರ್ ವೆಬ್ಸೈಟಲ್ಲಿ ಹೋದ್ರೂ ನಿಮ್ಗೆಲ್ಲ ಕಾಣಿಸುತ್ತೆ. ಕೆಲವು ಅವ್ರ ಮೇಲೆ ಬರ್ದಿರ್ತಾನು, ಕೆಲವು ಅವ್ರು ಬರ್ದಿರಲ್ಲ. ಎಕ್ಸಾಂಪಲ್ ನೋಡ್ಬೇಕಂದ್ರೆ ಇಲ್ಲಿ ಬರ್ದಿದ್ದಾರೆ ಇವರು 5 ವರ್ಷ ವಾರಂಟಿ ಅಂತ. ಸೊ ಇದ್ರ ಮೇಲೆ ಕ್ಲಿಯರ್ ಆಗಿದೆ 5 ವರ್ಷ ವಾರಂಟಿ ನಿಮ್ಗೆ ಸಿಗುತ್ತೆ. ಈ ಪ್ರಾಡಕ್ಟ್ ನೆಕ್ಸ್ಟ್ ನಿಮ್ಗೂ ನೀವು ಹೇಳ್ತೀರಾ 3 ವರ್ಷ ಆಮೇಲೆ ಈ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಇರುತ್ತೋ ಇರಲ್ವೋ, ಆವಾಗ ಈ ಮಾಡೆಲ್ ಡಿಸ್ಕಂಟಿನ್ಯೂ ಆಗಿದೆ, ಅಪ್ಗ್ರೇಡೆಡ್ ಮಾಡೆಲ್ ನಿಮ್ಮ PC ಗೆ ಯಾವ ಸಪೋರ್ಟ್ ಇರುತ್ತೋ ಅದು ಕೊಡ್ತಾರೆ ಅವರು. ಈಗ ಇದಕ್ಕೆ ನಿಮ್ಗೆ ಸಿಂಪಲ್ ಆಗಿ ಇವ್ರು ಬರ್ದಿರ್ತಾನು, ವಾರಂಟಿ ಬಗ್ಗೆ ಏನು ಬರ್ದಿಲ್ಲ ಇದಕ್ಕೆ ಮೇಲೆ. ಲಿಮಿಟೆಡ್ ಲೈಫ್ ಟೈಮ್ ವಾರಂಟಿ ಅಂತ ಇರುತ್ತೆ. ಇದ್ರದ್ದು ಮೇನ್ ಪ್ರಾಬ್ಲಮ್ ನೀವು ವೆಬ್ಸೈಟಲ್ಲಿ ವಾರಂಟಿ ನೋಡಿದ್ರೆ ಲೈಫ್ ಟೈಮ್ ವಾರಂಟಿ ಅಂತ ಹೇಳ್ತಾನು, ಬಟ್ ಅದ್ರ ಮೇಲೆ ಸ್ಟಾರ್ ಅಂತ ಬರ್ದಿರುತ್ತೆ. ಲೈಫ್ ಟೈಮ್ಗೆ ಅರ್ಥ ಏನಿದೆ ಅಂದ್ರೆ ಒಂದು PCದು ಮ್ಯಾಕ್ಸಿಮಮ್ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತಂತ. ಸೊ ಮ್ಯಾಕ್ಸಿಮಮ್ ಈ ರ್ಯಾಮ್ದು 10 ವರ್ಷ ವಾರಂಟಿ ಇರುತ್ತೆ, ಇದ್ರದ್ದು 3 ವರ್ಷ ವಾರಂಟಿ ಇರುತ್ತೆ. ಸೊ ಇದು ನೀವು ಡೈರೆಕ್ಟ್ ಸರ್ವಿಸ್ ಸೆಂಟರ್ಗೂ ಹೋಗ್ಬೋದು. ನೀವು ಎಲ್ಲ ಸರ್ವಿಸ್ ಸೆಂಟರ್ ಎಲ್ಲ ಕಡೆ ಇರಲ್ಲ. ಸೊ ಬ್ಯಾಂಗ್ಳೂರಲ್ಲಿ ಒಂದು ಮಲ್ಲೇಶ್ವರಂ ಅಲ್ಲಿ ಇದ್ರೆ, ಒಂದು ಮಡಿವಾಳಲ್ಲಿ ಇರುತ್ತೆ, ಒಂದು ವೈಟ್ ಫೀಲ್ಡ್ ಅಲ್ಲಿ ಇರುತ್ತೆ. ನೀವು ನಮ್ಮ ಹತ್ರ ಬನ್ನಿ, ನಾವು ಕಂಪ್ನಿ ಕಳಿಸಿ ಮಾಡಿಸ್ಕೊಡ್ತೀವಿ. ಇಮಿಡಿಯೇಟ್ಲಿ ಯಾವುದಿರಲ್ಲ, ಬಟ್ ಆದಷ್ಟು ಬೇಗ ನಾವು ನಿಮ್ಗೆ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತೀವಿ. ಆ್ಯಂಡ್ ಅದು ಬಿಟ್ಟು ನೆಕ್ಸ್ಟ್ ಪ್ರಾಸೆಸರಲ್ಲಿ PCದಲ್ಲಿ ಮೇನ್ ಬೇಕಾಗಿರೋದು ಕೂಲರ್ ಇರುತ್ತೆ. ಸೊ ಈ ಪ್ರಾಸೆಸಿಂಗ್ ಎಲ್ಲ ಕೂಲ್ ಮಾಡೋದಕ್ಕೂ ಒಂದು ಕೂಲರು. ಸೊ ಏನಿರುತ್ತೆ ಅಂದರೆ ಟೆಂಪ್ರೇಚರು ನಿಮ್ಗೆ ಹೈ ಇರೋವಾಗ ಪ್ರಾಸೆಸರ್ ಲೈಫ್ ಸ್ಪ್ಯಾನು ಕಮ್ಮಿ ಆಗ್ಬಿಡುತ್ತೆ. ಸೊ ಈ ಥರ ನಿಮ್ಮ ಪ್ರಾಸೆಸರ್ನು ಕಂಟ್ರೋಲ್ ಮಾಡೋದಕ್ಕೂ ಒಂದಿರುತ್ತೆ. ಸ್ಪೆಷಲಿ ಈಗ ತಾವು ಆರ್ಡರ್ ಕೊಡೋವಾಗ ನಾವು ಬಿಲ್ಡ್ ಮಾಡಿರೋದು ಈ PC ಇದೆ. ಸೊ ಈ PCದಲ್ಲಿ ನಾವು ಈ ಕೂಲರ್ ಯೂಸ್ ಮಾಡಿದ್ವಿ. ಸೊ ಇದರಲ್ಲಿ ಸ್ವಲ್ಪ RGB ಎಸ್ಥೆಟಿಕ್ಸ್ ಪ್ರಕಾರನೂ ಇರುತ್ತೆ. ಪ್ಲಸ್ ಈ ಪ್ರಾಸೆಸರು ನಿಮ್ಗೆ ಮ್ಯಾಕ್ಸಿಮಮ್ 220 ವಾಟ್ 240 ವಾಟ್ ಇರೋ ಪ್ರಾಸೆಸರ್ವರೆಗೂ ಇದು ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಬರ್ದಿರುತ್ತೆ ಸರ್, ನೋಡ್ಬೋದು 230 ವಾಟ್ಸ್ ವರೆಗೂ ಮ್ಯಾಕ್ಸಿಮಮ್ CPU. ಸೊ i9 ಅಂತಷ್ಟು ಹೈ ಎಂಡ್ ಪ್ರಾಸೆಸರ್ನು 230 ವಾಟ್ ವರೆಗೂ TGP ಇರೋದು ಇದು ಸಪೋರ್ಟ್ ಆಗುತ್ತೆ. Ryzen 7 ಪ್ರಾಸೆಸರ್ ಇದೆ, 8 ಕೋರು, ನಿಮ್ಗೆ ಟೋಟಲಿ 16 ಥ್ರೆಡ್ಸ್ ಇರುತ್ತೆ. ಸೊ ನಿಮ್ಗೆ ಎಡಿಟಿಂಗ್ ಮಾಡುವಾಗ ಜಾಸ್ತಿ ಕೋರ್ಸ್ ಬೇಕಾಗುತ್ತೆ, ಇದರಲ್ಲಿ ಇರುತ್ತೆ. ಗ್ರಾಫಿಕ್ ಕಾರ್ಡ್ RTX 3050 6GB. ನಮಗೂ GTX ಲೆವೆಲ್ ಗ್ರಾಫಿಕ್ ಕಾರ್ಡ್ ಬೇಕಾಯಿತು, ನಾನು ಡಿಸ್ಕಂಟಿನ್ಯೂ ಆಗಿದೆ. ಈಗ RTX ಇದೆ, ಮಿನಿಮಮ್ RTX ಲೆವೆಲ್ದು ಇದು ಗ್ರಾಫಿಕ್ ಕಾರ್ಡ್ ಸಜೆಸ್ಟ್ ಮಾಡಿದೆ. ಪವರ್ ಸಪ್ಲೈ 650 ವಾಟ್ಸ್ ಇದೆ. ಓಕೆ, ಮದರ್ ಬೋರ್ಡಲ್ಲಿ ತುಂಬ ಓವರ್ ಸ್ಪೆಂಡ್ ಮಾಡಿಸಲಿಲ್ಲ. B550 ಸೀರೀಸಲ್ಲಿ ವೈಫೈ ಇದೆ, ನಿಮ್ಗೆ HDMI ಪೋರ್ಟ್ ಇರುತ್ತೆ, 4 ರ್ಯಾಮ್ ಸ್ಲಾಟ್ ಇದೆ. ಈಗ ನೀವು 16GB 2 ರ್ಯಾಮ್ ತೊಗೊಂಡಿದ್ರೆ ಫ್ಯೂಚರಲ್ಲಿ ನಿಮ್ಗೆ 32 64GB ವರೆಗೂ ಇದು ಸಪೋರ್ಟ್ ಆಗುತ್ತೆ. ವೈಫೈ 5G ವರೆಗೂ ಇದು ಸಪೋರ್ಟಿವ್ ಇದೆ. ಆ್ಯಂಡ್ ಇನ್ನೂ ಬಜೆಟ್ ಇದ್ರೆ ಇನ್ನೂ ತೊಗೊಳ್ಬೋದು, ಬಟ್ ಆ ಬಜೆಟಿಂದ ನಿಮ್ಮ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟು ನಾನು ನೋಡಬೇಕಾಗುತ್ತೆ. ಸೊ ಒಂದು 70 ರೇಂಜಲ್ಲಿ ಇದು ಒಂದು ಪ್ರಾಪರ್ ಆಗಿ ಇರೋದು PC ನಾನು ರಿಕಮೆಂಡ್ ಮಾಡಿದ್ದೀನಿ. ಅದರಲ್ಲಿ ನಾನು ಮಾನಿಟರ್ನು ರಿಕಮೆಂಡ್ ಮಾಡಿದೆ. ಇನ್ಕ್ಲೂಡೆಡ್ ಇದೆ ಈ ಫುಲ್ ಪ್ಯಾಕೇಜಲ್ಲಿ. 27 ಇಂಚಸ್ಸು ಫುಲ್ HD IPS ಮಾನಿಟರು, ಒಂದು RGB ಕೀಬೋರ್ಡ್ ಮೌಸ್, ಇಲ್ಲಾಂದರೆ ಡೆಲ್ HP ಲೆನೋವೋ ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದು ಕೀಬೋರ್ಡ್ ನೋಡ್ಬೋದು. ಅದು ಬಿಟ್ಟು ನಮ್ಮ ಸ್ಟೋರಲ್ಲಿ ವೆಬ್ ಕ್ಯಾಮ್ರಾ, ಈಗ ತುಂಬ ಐಟಮ್ಸ್ ಇದೆ ಸರ್. ನೀವು ಬನ್ನಿ, ನಾನು ಎಲ್ಲ ಸ್ಟೋರಲ್ಲಿ ತೋರಿಸ್ತೀನಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದು ಸ್ಪೆಷಲೈಸ್ಡ್. ಕೆಲವು ಕಸ್ಟಮರ್ ಹೇಳ್ತಾರೆ ನಮ್ಗೆ ಇಂಥದ್ದು PC ಬೇಕು. ಈಗ ನೀವು ನೋಡ್ಬೋದು, ಇದು ಗೋಡದಲ್ಲೇ ನಾವು ಫುಲ್ PC ಬಿಲ್ಡ್ ಮಾಡಿದ್ವಿ. ಎಸ್ ಸರ್, ಇದು ಫುಲ್ PC ಇರುತ್ತೆ. ಸೊ ಇದರಲ್ಲಿ PCದಲ್ಲಿ ಇದು ಗ್ರಾಫಿಕ್ ಕಾರ್ಡು, ಓಕೆನಾ, ಇಲ್ಲಿ ರ್ಯಾಮು. ಸೊ ಈ ಟ್ಯೂಬ್ ಇಂದ ಟೋಟಲಿ ವಾಟರ್ ಹೋಗುತ್ತೆ ಸರ್. ಇದ್ರದ್ದು ಒಂದಿದೆ. ಸೊ ಟೋಟಲ್ ನಾವು ಇದನ್ನು ಈ ತರ ಮಾಡಿಫೈ ಮಾಡಿದ್ವಿ ನೋಡಿ ಸರ್. ಸರ್ ಇದು ಕೆಲವರಿಗೂ ಒಂದು ಎಸ್ಥೆಟಿಕ್ಸ್ ಡಿಸೈನ್ಸ್ ಬೇಕಾಗುತ್ತೆ, ಕೆಲವರಿಗೂ ಈ ಪ್ರಪಂಚದಲ್ಲಿ ಯಾವ ತರ ಬೇಕಂದ್ರೆ ಅಷ್ಟು ಕಸ್ಟಮರ್ ಡಿಫ್ರೆಂಟ್ ಇರ್ತಾರೆ. ಇನ್ನೊಂದೇನಿದೆ, ನಮ್ದು ಸ್ಟೋರ್ದು ಇನ್ನೂ ಬ್ಯಾಕ್ ಅಲ್ಲಿ ಸ್ವಲ್ಪ ಇಂಟೀರಿಯರ್ ಕೆಲಸ ನಡೀತಾ ಇದೆ. ಅದೇ ತರ ನಾವು ಮೆಟೀರಿಯಲ್ ಹಂಗನೇ ಇಟ್ಬಿಟ್ಟಿದ್ವಿ. ಸ್ವಲ್ಪ ಇದೆಲ್ಲ ಎಕ್ಸ್ಟ್ರಾ ನಮ್ಮ ಕಸ್ಟಮರ್ಗೆ ಯಾವ ತರ ಪ್ರಾಡಕ್ಟ್ ಬೇಕು, ಲೈಕ್ ಗೇಮ್ ಪ್ಯಾಡ್ಸ್ ಬೇಕಾ, ಸೋನಿದು PS5 ಬೇಕಾ, ಏನ್ ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ. ಈಗ ಗಿಗಾಬೈಟ್ ಇಲ್ಲಿ ಸೆಕ್ಷನ್ ಇದೆ, ಈ ತರ ಎಲ್ಲ ಪ್ರಾಡಕ್ಟ್ ನಮ್ಮಲ್ಲಿ ಇರುತ್ತೆ. ಹೌದು. ಈಗ ಎಕ್ಸಾಂಪಲ್, ಈಗ ಈ ಮೌಸ್ ನೀವು ನೋಡ್ಬೋದು ಸರ್. ಈಗ ಕೆಲವು ಎಡಿಷನ್ಸ್ ಇರುತ್ತೆ.
ಈಗ ನೀವು ನೋಡ್ಬೋದು ಇವ್ರ ಫೆಕರ್ ಎಡಿಷನ್ ಅಂತ ಒಂದು ಮೌಸ್ ಇದೆ, ಓಕೆನಾ ಸರ್. ಇವ್ರು ನೋಡಿ ಇಲ್ಲಿ ಇದ್ದಾನೆ ಸರ್. ಸೊ ಈ ಗೇಮಲ್ಲಿ ಇವನ್ ಎಕ್ಸ್ಪರ್ಟು. ಸೊ ಈ ರೇಸರ್ ಅನ್ನೋ ಬ್ರ್ಯಾಂಡು ಇವ್ರ ಹೆಸರಲ್ಲೇ ಒಂದು ಮೌಸ್ ಲಾಂಚ್ ಮಾಡಿದೆ. ಅವ್ನು ಯಾವ ತರ ಕಸ್ಟಮೈಸ್ಡ್ ಮೌಸ್ ಯೂಸ್ ಮಾಡ್ತಾನೋ. ಸೊ ನಮ್ಮಲ್ಲಿ ಈ ತರ ಲಿಮಿಟೆಡ್ ಎಡಿಷನ್ ಬರುತ್ತೆ. ಸೊ ವ್ಯಾಲೋರೆಂಟ್ಗಿರ್ಲಿ, ನಿಮ್ಗೂ CSGOಗಿರ್ಲಿ, ಈ ತರ ಗೇಮ್ಸ್ಗೆಲ್ಲ ಸಪೋರ್ಟಿವ್ ಮೌಸ್ ಇರುತ್ತೆ. ಸೊ ಈ ಲಿಮಿಟೆಡ್ ಎಡಿಷನ್ ಮೌಸ್ ನಿಮ್ಗೆ 15,000 ಮೌಸ್ ಬೇಕಾದ್ರೂ ನಮ್ಮ ಹತ್ರ ಇದೆ. ಬೇಡ ನಮ್ಗೆ ಕಮ್ಮಿ ಬಜೆಟ್ ಅಲ್ಲಿ ಬೇಕಂದ್ರೆ 1,000 ರೇಂಜ್ ಅಲ್ಲಿ, 200 rupees ರೇಂಜ್ ಅಲ್ಲೂ ನಿಮ್ ಮೌಸ್ ಬರುತ್ತೆ. ಪ್ಲಸ್ ಗೇಮ್ ಪ್ಯಾಡ್ಸು ಎಲ್ಲ ತರನು ಇದೆ ನಮ್ಮ ಹತ್ರ. ಸೊ ಈ ಕಂಪೋನೆಂಟ್ಸ್ ಎಲ್ಲ ರೆಡಿ ಇರುತ್ತೆ. ಗೇಮಿಂಗ್ ವೀಲ್ಸು, ಪ್ಲೇ ಸ್ಟೇಷನ್ಗೂ PC ಸಪೋರ್ಟ್ ಆಗೋದು ಸರ್. ಹೌದು ಸರ್, ಅದಕ್ಕೋಸ್ಕರ ನಮ್ಮ ಸ್ಟೋರ್ ಹೆಸರು ಇಟ್ಟಿದ್ವಿ SCL ಗೇಮಿಂಗ್. ಸೊ SCL ಅನ್ನೋದು ನಮ್ಮ ಮೇನ್ ಸ್ಟೋರ್ ಹೆಸರು, ಗೇಮಿಂಗ್ ಅನ್ನೋದು ನಾವು ಸರ್ ಸೂಪರ್ ಕಂಪ್ಯೂಟರ್ಸ್ ಅಂಡ್ ಲ್ಯಾಪ್ಟಾಪ್ಸ್. ನಮ್ದು SP Road ಅಲ್ಲೂ ಒಂದು ಬ್ರಾಂಚ್ ಇದೆ. ಸೊ ನಾವು ಸ್ಟಾರ್ಟ್ ಮಾಡಿರೋದು 2016 ಅಲ್ಲಿ ಅಲ್ಲಿಂದ. ಸೊ ಇನ್ನೂ ನಾವು ಗ್ರೋ ಆಗ್ತಾ ಇದೀವಿ. ಸೊ ಇದು ಫಸ್ಟ್ ಔಟ್ ಆಫ್ ದ SP Road ಮಾರ್ಕೆಟ್ ಇಂದ ಆಚೆ ನಾವು ಓಪನ್ ಮಾಡಿರೋದು ಸ್ಟೋರ್ ಇದೆ. ಸೊ ಕಸ್ಟಮರ್ ನೀಡ್ಸ್ ನಾವೆಲ್ಲ ತಿಳ್ಸ್ಕೊಂಡಿದೀವಿ. 5-6 ಇಯರ್ಸ್ ನಮಗೂ ಲರ್ನ್ ಮಾಡಕ್ ಬೇಕಾಗಿದೆ. ಕಸ್ಟಮರ್ ಥಿಂಕಿಂಗ್ ಇದೆ ಏನಿದೆ, ಕಸ್ಟಮರ್ ಯೂಸಸ್ ಏನಿದೆ, ನೀಡ್ ಏನಿದೆ, ಅವ್ರಿಗೆ ನಾವು ಯಾವ ತರ ಅಪ್ರೋಚ್ ಮಾಡಬೇಕು ಅದೆಲ್ಲ ಥಿಂಕ್ ಮಾಡಿದ್ವಿ. ಸೊ ಅಲ್ಲಿ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ. ಅಂಡ್ ನಿಮ್ಗೆ ಗೊತ್ತಿದೆ ಬ್ಯಾಂಕ್, ಹೌದು. ಸೊ ಪಾರ್ಕಿಂಗ್ ಇಶ್ಯೂಸ್ ಅದೆಲ್ಲ ಇಶ್ಯೂಸ್ ಎಲ್ಲ ರಿಸಾಲ್ವ್ ಮಾಡಕ್ ಇಟ್ಟಿದ್ವಿ. ಸಾರಿ, ಸ್ವಲ್ಪ ತುಂಬಾ ಥ್ಯಾಂಕ್ಸ್, ನೀವು ಇಷ್ಟು ಎಫರ್ಟ್ ಮಾಡಿ ವಿಡಿಯೋ ತಗೊಳ್ತಾ ಇದ್ರೆ. ನಮ್ದು ಸ್ವಲ್ಪ ಕೆಲಸ ಇನ್ನು ಬೇರೆ ನಡೀತಾ ಇದೆ, ಅದಕ್ಕೋಸ್ಕರ ಅಲ್ಲಿಂದ ಮೆಟೀರಿಯಲ್ ಎಲ್ಲ ತಂದು ಇಲ್ಲಿಟ್ಟಿದ್ವಿ. ಸೊ ಎಲ್ಲ ಪ್ರಾಡಕ್ಟ್ ಲೈಕ್ ಕೂಲರ್ ಇರ್ಲಿ, ಪವರ್ ಸಪ್ಲೈ ಇರ್ಲಿ, ಇವನ್ ನಿಮ್ಗೆ ಯಾವ ಕಂಪೋನೆಂಟ್ಸ್ ಬೇಕಾದ್ರೂ ನಮ್ಮಲ್ಲಿ ಹೋಲ್ಸೇಲ್ ಆಗಿ ಬಲ್ಕ್ ಆಗಿ ಸಿಗುತ್ತೆ. ಸೊ ಇನ್ನೊಂದೇನು ಹೇಳೋದಿದೆ ಅಂದ್ರೆ, ನೀವು ಬಂದ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ತಗೊಳ್ಬೋದು. ಎಕ್ಸಾಂಪಲ್, ಕೆಲವು ಜನ ಹೇಳ್ತಾನೆ ಸರ್ ದುಡ್ಡು ಕೊಡಿ ಆಮೇಲೆ ನಿಮ್ ಪ್ರಾಡಕ್ಟ್ ಕೊಡ್ತೀವಿ. ಅದನ್ನು ಕರೆಕ್ಟ್ ಇರುತ್ತೆ. ಕೆಲವು ಕಸ್ಟಮರ್ ಆರ್ಡರ್ ಮಾಡ್ಬಿಟ್ಟು ಆಮೇಲೆ ಬೇಡ ಅಂತ ಹೇಳ್ಬಿಡ್ತಾನೆ. ಸೊ ಇಲ್ಲಿ 90% ಪ್ರಾಡಕ್ಟ್ ನಿಮ್ಗೆ ನೋಡೋದಕ್ಕೆ ಇರುತ್ತೆ. ಕೆಲವು ಲಿಮಿಟೆಡ್ ಎಡಿಷನ್ ಸ್ಪೆಷಲಿ ಅವ್ರಿಗೋಸ್ಕರ ಸ್ಟಾಕ್ ಇಲ್ಲ, ಆ ಪ್ರಾಡಕ್ಟ್ ತರ್ಸೋವಾಗ ನಿಮ್ಗೆ ಅಂಗಡಿ ಅವನು ಅಡ್ವಾನ್ಸ್ ತಗೊಳ್ತಾರೆ. ಬಟ್ ಅಡ್ವಾನ್ಸ್ ಕೊಡೋದಕ್ಕಿಂತ ಮುಂಚೆ ಥಿಂಕ್ ಮಾಡಿ, ತುಂಬಾ ಸ್ಕ್ಯಾಮ್ ನಡೆಯುತ್ತೆ. ಸೊ ಅಥೆಂಟಿಕ್ ಪರ್ಸನ್ ಹತ್ರ ನಾವು ಹೋಲ್ಸೇಲ್ ಆಗಿ ಸೇಲ್ ಮಾಡ್ತಾ ಇದೀವಿ, ಹೋಲ್ಸೇಲ್ ಆಗಿ ಬೈ ಮಾಡ್ತಾ ಇದೀವಿ. ಬಟ್ ನಾವು ಕಸ್ಟಮರ್ಗೆ ಸೇಲ್ ಮಾಡ್ತಾ ಇದೀವಿ ಡೈರೆಕ್ಟ್ ಆಗಿ ಹೋಲ್ಸೇಲ್. ಸೊ ನಮ್ಮ ಪ್ರೈಸಸ್ ಕಮ್ಮಿ ಇರುತ್ತೆ. ಅದು ಬಿಟ್ಟು ನೀವು ಇಲ್ಲಿ ಬಂದ್ರೆ ಕೆಲವು ಕಸ್ಟಮರ್ದು ಹೇಳ್ತಾನೆ ಸರ್ ನಾವು ವಿಡಿಯೋ ಮಾಡಬೇಕು. ಸೊ ಅವ್ರಿಗೋಸ್ಕರ ಇಲ್ಲಿ ನಾವು ಒಂದು ಸೆಕ್ಷನ್ ಇಟ್ಟಿದ್ವಿ. ನಾನು ಕೆಲವು ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ನಮ್ಮ ಚಾನೆಲ್ ಅಲ್ಲೂ ಪೋಸ್ಟ್ ಮಾಡ್ತೀನಿ. ಕೆಲವು ಕಸ್ಟಮರ್ ಅವ್ರದೇ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋದಕ್ಕೂ ಕೆಲವು ಜನ ಇರುತ್ತೆ, ಅವ್ರಿಗೆ ಈ ತರ ಇರೋದಕ್ಕೂ ಇದೆಲ್ಲ ಇಟ್ಟಿದ್ರೆ ಅವ್ರಿಗೆ ಅದು ಸ್ಪೇಸ್ ಕೊಡ್ತೀರಾ? ಹೌದು, ಸ್ವಲ್ಪ ಕೆಲಸ ನಡೀತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಹಂಗೇನೆ ಮೆಟೀರಿಯಲ್ ಇಟ್ಟಿದ್ವಿ. ಸೊ ಬನ್ನಿ ಸರ್, ಇನ್ನು ನಾನು ಮೇನ್ ಪ್ಲೇಸ್ ನಿಮ್ಗೆ ಈಗ ತೋರಿಸ್ತೀನಿ. ಕೆಲವು ಜನ ತುಂಬಾ ಡೌಟ್ಸ್ ಇರುತ್ತೆ. ಎಕ್ಸಸರೀಸ್, ಮೌಸು, ಕೀಬೋರ್ಡು ಇದೆಲ್ಲ ತಗೊಳ್ಳೋದಕ್ಕೆ ಸೆಕ್ಷನ್ ನಾನು ಆ ಕಡೆ ಇನ್ನೂ ತೋರಿಸ್ತೀನಿ. ಬನ್ನಿ, ಫಸ್ಟ್ ಇದಿರುತ್ತೆ ಮೇನ್. ಎಕ್ಸಾಂಪಲ್, ಈಗ ನೀವು PC ಬಿಲ್ಡ್ ಮಾಡಿಸಿದ್ರ, ನೀವು PC ಬಿಲ್ಡ್ ಮಾಡೋವಾಗ ಮುಂಚೆ ನನ್ಗೆ ಹೇಳಿಲ್ಲ, ನೀವು ಯೂಟ್ಯೂಬರ್ ಏನು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ಯಾವ ಕಸ್ಟಮರ್ ಬಂದ್ರು ನಮ್ಮಲ್ಲಿ ನಮ್ಮ ಟೀಮು ಅವ್ರ ಮುಂದೆ PC ಬಿಲ್ಡ್ ಮಾಡ್ಕೊಡ್ತಾರೆ. ಈಗ ನೀವು PC ಬಿಲ್ಡ್ ಆಗಿದ ಆಮೇಲೆ ನೀವು ಹೇಳಿದ್ರೆ ನನ್ಗೆ ಒಂದು ವಿಡಿಯೋ ರೆಕಾರ್ಡ್ ಮಾಡಬೇಕು ಅದಂತ. ಸೊ ಅದರಲ್ಲಿ ನಿಮ್ಗೂ ಟೋಟಲಿ ನಿಮ್ಗೆ ಟ್ರಾನ್ಸ್ಪರೆನ್ಸಿ ಗೊತ್ತಾಗಿದೆ. ನಮ್ಮ ಮುಂದೆ ಸೊ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ, ಫಿಟ್ಟಿಂಗ್ ಮಾಡುವಾಗ ಏನು ನಾನು ಹೇಳ್ಬಾರ್ದು, ನಾವು ಒಳ್ಳೇದ್ ಮಾಡ್ತೀವಿ ಅಷ್ಟೇ. ಸೊ ನಿಮ್ ಮುಂದೆನೆ ಎಲ್ಲ ಫಿಟ್ಟಿಂಗ್ ಆಗುತ್ತೆ. ಎಕ್ಸಾಂಪಲ್, ಈಗ ನೀವು ನೋಡ್ಬೋದು, ಈ PC ಇದೆ. ಸೊ ಈ PC ಹೆಂಗೆ ಟೋಟಲಿ ವರ್ಕ್ ಆಗುತ್ತೆ, ಏನಾಗುತ್ತೆ ನಾನು ನಿಮ್ಗೆ ತೋರಿಸ್ತೇನೆ. ಇನ್ನೊಂದೇನಿದೆ ಅಂದ್ರೆ, ನೀವು ಹೇಳ್ಬೇಕು ಎಡಿಟಿಂಗ್ ಮಾಡೋವಾಗ ನಿಮ್ಗೆ ಹೆಂಗ್ ಔಟ್ಪುಟ್ ಇರುತ್ತೆ. ಈಗ ಲುಕ್ಸ್ ಅಂದ್ರೆ ಈಗ ನೀವು ನೋಡ್ಬೋದು, ಟೋಟಲಿ ನೋಡಿ, ಈಗ ಬ್ಲೂ ಕಲರ್ ಇದೆ, ನಿಮ್ಗೆ ರೆಡ್, ಆರೆಂಜ್, ಪಿಂಕ್ ಯಾವ ತರ ಬೇಕಂದ್ರೆ ಅದು ARGB ಕಲರ್ ಇರುತ್ತೆ. ಪ್ಲಸ್ ಗ್ರಾಫಿಕಲ್ ಇಲ್ಲಿ ಮೌಂಟ್ ಮಾಡಿದ್ರೆ, ಇಲ್ಲಿಂದ 2 ಇಂಟೆಕ್ ಫ್ಯಾನ್ ಇದೆ, ಇಲ್ಲಿ ಬ್ಯಾಕ್ ಎಕ್ಸಾಸ್ಟ್, ಇದು ಏರ್ ಕೂಲರ್ ಇರುತ್ತೆ. ನಿಮ್ಗೆ ಇನ್ ಫ್ಯೂಚರ್ ಅಲ್ಲಿ ಬೇಕಾದ್ರೆ ಇಲ್ಲೂ ನೀವು ಫ್ಯಾನ್ಸ್ ಹಾಕೋಬಹುದು. ಇಲ್ಲಿ ಲಿಕ್ವಿಡ್ ಕೂಲರ್ ಅಪ್ ಟು 360 mm ವರೆಗೂ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ಒಂದು ಪ್ರಾಪರ್ ಆಗಿ ಒಂದು PC ಕಸ್ಟಮೈಸೇಷನ್ ಬಿಲ್ಡ್ ಎಲ್ಲ ನಿಮ್ ಮುಂದೆ ನಾವು ಮಾಡ್ಕೊಟ್ಟಿದ್ವಿ. ಇದು ಬಿಟ್ಟು ಕೆಲವು ಕಸ್ಟಮರ್ ನಮ್ಮ ಹತ್ರ ಹೇಳ್ತಾರೆ ಸರ್ ನಮ್ಗೆ ಎಕ್ಸೆಸರೀಸ್ ಬೇಕಾಗಿದೆ, ಲೈಕ್ ಲ್ಯಾಂಡ್ ಕೇಬಲ್, ಪ್ಯಾಚ್ ಬೋರ್ಡು, ಕೀಬೋರ್ಡು, ಆ ಕನೆಕ್ಟರ್, ಈ ಕನೆಕ್ಟರ್, ಎಲ್ಲಾ ತರ ಪ್ರಾಡಕ್ಟ್ ನಮ್ಮ ಹತ್ರ ಸಿಗುತ್ತೆ. ನಾವು ಬನ್ನಿ ನಾವು ತೋರಿಸ್ತೀವಿ. ತುಂಬಾ ಥ್ಯಾಂಕ್ಸ್ ಸರ್. ಇಷ್ಟು ಈಗ ಕೆಲವು ಜನ ಹೇಳ್ತಾನೆ ಸರ್ ನಮ್ಗೆ ಈ ತರ ಕನೆಕ್ಟರ್ ಬೇಕು, ಕೆಲವು ಜನ ಹೇಳ್ತಾನೆ ಈ ತರ ಕಾರ್ಡ್ ರೀಡರ್ ಬೇಕು, HDMI ಕೇಬಲ್ ಬೇಕು, ಲ್ಯಾಂಡ್ ಕೇಬಲ್ ಬೇಕು, ಎಲ್ಲ ತರ ಕಂಪೋನೆಂಟ್ಸ್ ನಮ್ಮ ಹತ್ರ ರೆಡಿ ಇರುತ್ತೆ. PC ಕೇಸಸ್ ಸೆಲೆಕ್ಟ್ ಮಾಡೋದಕ್ಕೂ PC ಕೇಸಸ್ ಸೆಲೆಕ್ಟ್ ಮಾಡೋದಕ್ಕೂ ನಾವು ಒಂದು ಡಿಫ್ರೆಂಟ್ ಆಗಿ ಒಂದು ಸೆಕ್ಷನ್ ಇಟ್ಟಿದ್ವಿ. ಅಂಡ್ ಪ್ಲಸ್ ಕೀಬೋರ್ಡು ತುಂಬಾ ತರ ಡಿಫ್ರೆಂಟ್ ಇರುತ್ತೆ. ಈ ಕೀಬೋರ್ಡ್ ಎಲ್ಲ ಕಸ್ಟಮರ್ ನೋಡ್ಕೊಂಡು ಅವತ್ತು ತಗೊಳ್ಬೋದು. ಇನ್ನು ತಾವು ಬಂದ್ರೆ ಈ ಕಡೆ ಫುಲ್ ಗೋಡೌನ್ ಇರುತ್ತೆ. ಸೊ ಸ್ವಲ್ಪ ದಿನ ಇನ್ನೂ ರಿವ್ಯಾಂಪ್ ಆಗುತ್ತೆ, ಶೇರ್ ಆಗುತ್ತೆ. ಇದೆಲ್ಲ ಸ್ಟಾಕ್ಸ್ ಇರುತ್ತೆ. ಕಸ್ಟಮರ್ ಬಂದಿದ ತಕ್ಷಣ ನಾನು ಅದೇ ಹೇಳಿದ್ದೀನಿ ಸರ್, 90% ವರೆಗೂ ಎಲ್ಲ ಪ್ರಾಡಕ್ಟ್ ರೆಡಿ ಇರುತ್ತೆ. ಇದು ಇಷ್ಟಿಟ್ರು ಇನ್ನೂ ಲಿಮಿಟ್ ಇಲ್ಲ ಸರ್. ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇಷ್ಟು ಐಟಮ್ ಇಟ್ರು ಇನ್ನೂ ಒಂದು ಹೊಸ ಪ್ರಾಡಕ್ಟ್ ನಮ್ಮ ದಿನದಿಂದ ದಿನ ಲಾಂಚ್ ಆಗ್ತಾನೆ ಇರುತ್ತೆ. ಹೌದು.
ಸೊ ಈ ತರ ಎಲ್ಲ ಕಂಪೋನೆಂಟ್ಸ್ ಏನ್ ಬೇಕಾದ್ರೂ ಕಸ್ಟಮರ್ಗೂ ನಮ್ಮಲ್ಲಿ ರೆಡಿಲಿ ಇರುತ್ತೆ. ಓಕೆನಾ ಸರ್, ಇನ್ನೂ ಕೆಲವು ಪ್ರಾಡಕ್ಟ್ಸ್ ಇದೆ, ಬನ್ನಿ ನಾನು ನಿಮ್ಗೆ ತೋರಿಸ್ತೇನೆ.